ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ವತಿಯಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಗಳಿಗೆ 6ನೇ ತರಗತಿಗೆ ಅಡ್ಮಿಷನನ್ನು ಬಯಸಿ ವಸತಿ ಶಾಲೆಗಳಿಗೆ ನೀವೇನಾದರೂ ಅಪ್ಲಿಕೇಶನ್ಗಳನ್ನು ಹಾಕಿದ್ದು ಆಮೇಲೆ ಎಕ್ಸಾಮನ್ನು ಬರೆದಿದ್ದು ನೀವು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಸಲುವಾಗಿ ಕಾಯ್ತಾ ಇದ್ದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಅಭ್ಯರ್ಥಿಗಳೇ, ನಿನ್ನೆ ತಡವಾಗಿ ಸಂಜೆ ಮೈನಾರಿಟಿ ಇಲಾಖೆ ವತಿಯಿಂದ ಒಂದು ಪ್ರಕಟಣೆಯನ್ನು ಹೊರಡಿಸಲಾಯಿತು. ಈ ಒಂದು ಪ್ರಕಟಣೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರು ನಾವು ಮೊದಲನೆಯ ಪ್ರಾವಿಷನಲ್ ಅಂದರೆ ಮೊದಲನೇ ತಾತ್ಕಾಲಿಕ ಲಿಸ್ಟನ್ನು 6ನೇ ತರಗತಿಗೆ ವಸತಿ ಶಾಲೆಗಳ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಬಿಡುಗಡೆ ಮಾಡಿದ್ದೇವೆ. ನೀವು ಇದನ್ನು ನೋಡ್ಕೊಳ್ಬೋದು. ಇದು ಜಿಲ್ಲಾವಾರು ನಾವು ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಇವರು ಅನೌನ್ಸ್ಮೆಂಟನ್ನು ಮಾಡಿರುವಂಥದ್ದು. ಇಲ್ಲಿ ಪ್ರೊವಿಷನ್ ಲಿಸ್ಟ್ಗಳನ್ನು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಬೇರೆ ಬೇರೆ ಜಿಲ್ಲೆಗಳದ್ದು 31 ಜಿಲ್ಲೆಗಳದ್ದು ಪ್ರೊವಿಷನ್ ಲಿಸ್ಟ್ಗಳನ್ನು ಇವರು ಬಿಡುಗಡೆ ಮಾಡಿರುವಂಥದ್ದು. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮದು ಯಾವುದು ಜಿಲ್ಲೆ ಇರುತ್ತೆ ನೋಡಿ. ಉದಾಹರಣೆಗೆ ನೀವು ಬಾಗಲಕೋಟೆ ಇದೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಬೀದರ, ಇಲ್ಲಿ ಒಟ್ಟು ಧಾರವಾಡ, ಎಲ್ಲ ಜಿಲ್ಲೆಗಳದ್ದು ಇಲ್ಲಿ ಕೊಟ್ಟಿದ್ದಾರೆ, ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾದ್ರು ಒಂದು ಜಿಲ್ಲೆಗೆ ನೀವು ಕ್ಲಿಕ್ ಮಾಡಿದಾಗ, ಉದಾಹರಣೆ ನಾನು ಬಾಗಲಕೋಟೆ ಇದಕ್ಕೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿಯಾಗಿ ಲಿಸ್ಟ್ ಬರುತ್ತೆ ನಿಮಗೆ. ಇಲ್ಲಿ ಸೀರಿಯಲ್ ನಂಬರು, ವಿದ್ಯಾರ್ಥಿ ಹೆಸರು, ಅವ್ರದ್ದು ಸ್ಯಾಟ್ಸ್ ನಂಬರು, ಸ್ಕೂಲು, ರಿಲಿಜನ್ ಯಾವುದಿದೆ, ಮಾರ್ಕ್ಸ್ಗಳನ್ನ ಎಷ್ಟು ತೊಗೊಂಡಿದ್ದಾರೆ, ಆಮೇಲೆ ಅಲಾಟ್ಮೆಂಟ್ ಮಾಡಿರುವಂಥ ಸ್ಕೂಲು, ಆಮೇಲೆ ಯಾವ ಕೆಟಗರಿಯಲ್ಲಿ ಇವರಿಗೆ ಅಲಾಟ್ಮೆಂಟ್ ಆಗಿದೆ, ಇವುಗಳನ್ನು ಇಲ್ಲಿ ಇದರಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆ, ಆ ಅಂಕಗಳ ಆಧಾರದ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ಇವರಿಗೆ ಸೀಟ್ ಹಂಚಿಕೆಗಳನ್ನು ಇಲ್ಲಿ ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯಾ ಎನ್ನುವುದನ್ನು ಚೆಕ್ ಮಾಡ್ಕೋಬೇಕು. ಇದು ಪ್ರಾವಿಷನಲ್ ಏನಂದರೆ ಸೆಲೆಕ್ಷನ್ ಲಿಸ್ಟ್. ಇದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಇವರು ಬಿಡುಗಡೆ ಮಾಡಿರುವಂಥದ್ದು. ಇದರಲ್ಲಿ ನಿಮ್ಮ ಮಗುವಿನ ಹೆಸರು ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆಗಳದ್ದು ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಲಿಸ್ಟ್ಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ನೆನಪಿರಲಿ, ಅಡ್ಮಿಷನ್ ಆಗಲಿಕ್ಕೆ 27 ನೋಡಿ, ಅಡ್ಮಿಷನ್ ಆಗಲಿಕ್ಕೆ ನಿಮಗೆ ಇಲ್ಲಿ 27/5/2026 ತನಕ ಟೈಮನ್ನು ಕೊಟ್ಟಿದ್ದಾರೆ. ಇವತ್ತು ತಾರೀಕು 7 ದಿನ ಟೈಮ್ ಕೊಟ್ಟಿದ್ದಾರೆ. ನೀವು ಸಂಬಂಧಪಟ್ಟಂತಹ ಸ್ಕೂಲ್ ಪ್ರಿನ್ಸಿಪಲ್ಗಳಿಗೆ ಹೋಗಿ ಭೇಟಿ ಆಗಬೇಕು ಅಂತ ಕೂಡ ಇವರು ಹೇಳ್ತಾ ಇದ್ದಾರೆ.